till I get up. Time is barely on our side. I don't wanna waste what's left. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರಿ ಫ್ರೆಂಡ್ಸ್? ಆರಾಮದಿರಿ? ನಾನು ಆರಾಮದಿರಿ ನೋಡಿ ಫ್ರೆಂಡ್ಸ್. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಬ್ಲಾಗ್ಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್. ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ. ಹಾಂ ಕರೆ ಬಾ. ನೀ ಏನು ಮಾಡಿ ನಾಷ್ಟ? ಉಪ್ಪಿಟ್ಟು. ನಾವು ಅವಲಕ್ಕಿ ಮಾಡಿವಿ ನೋಡು. ಕನ್ನಡ ಮಾತು ಬರ್ತಾ ಏನಪ್ಪಿ ನಿನ್ಗೆ? ಕನ್ನಡ ಬರಂಗಿಲ್ಲ? ಬರ್ತಾ ಇಲ್ಲ? ಬರುತ್ತಾ? ಮಾತಾಡ ಮಾತಾಡ. ಅಣ್ಣಗೆ ಬರುತ್ತೇನೆ ಮಾತು? ಅಣ್ಣ 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 ನಿಂಗೆ ಬರ್ತಾ ಅಪ್ಪಿ ಮಾತಾಡ? ಕನ್ನಡ ಮಾತು ಬರ್ತಾವ? ಸ್ವಲ್ಪ ಸ್ವಲ್ಪ ಬರ್ತಾವ? ನೋಮನ್ ನಿಂಗೆ ಬರ್ತಾ ಅಪ್ಪಿ? ಎಷ್ಟು ಬರ್ತಾವ ನಿಂಗೆ? ಎದ್ದು ಈಗ ಕುಂತಾರ ಇವ್ರ ಪಾಪ ಅವ್ರ ಫ್ರೆಂಡ್ಸ್ ಬಂದಾರ್ರಿ ಮನೆಗೆ ಆಟ ಆಡಕ್ಕಂತ ಹೇಳಿ. ಈಗ ನೋಡ್ರಿ ಜಾರುಗ್ ಭಾಳ ಜೀವ ರೀತ. ಆರ್ಯನ್ ರೀತಿನ ಹೆಸರು ಆತ ರಫತ್ ಅಲ್ಲ ರಫತ್. ಜಾರು ಇವತ್ತು ಸುಮ್ಮನೆ ಕುಂತಾಡ್ರಿ. ಈಗ ಎದ್ದು ಮುಖ ತೊಳ್ಕೊಂಡಾಳ. ಆರ್ಯನ್ ನೋಡ್ರಿ ಹೆಂಗೆ ಮಾಡಕತ್ತದ. ಆರ್ಯನ್ ಆಟ ಆಡಕತ್ತೀರೇನಪ್ಪ? ಈಗ ಆಡ್ತೀರಿ? ಇವರು ನಾಷ್ಟ ಮಾಡಲಿ, ನೀವು ಮಾಡ್ರಿ. ಅವಲಕ್ಕಿ ಮಾಡ್ತೀರಿ? ನಾಷ್ಟ ಮಾಡ್ತೀಯಾ? ನಮ್ಮ ಮನೆಗೆ ನಾಷ್ಟ ಮಾಡ್ತೀಯ? ಅವಲಕ್ಕಿ ನಮ್ಮ ಮನೆಗೆ ಮಾಡಿ. ನಮ್ಮ ಮನೆಗೆ ಬಾರ. ಬಾ ಯಾರು ಮಾತಾಡಪ್ಪಿ. ಏನಂತ? ಯಾಕೆ ಸ್ಯಾಡ್ ಇದೆ ಇವತ್ತು? ಈಗ ನೋಡಿ ಫ್ರೆಂಡ್ಸ್, ಈಗ ಬೆಳಗ್ಗೆ ಮಕ್ಕಳು ಮತ್ತು ನಾನು ಮಕ್ಕಳ ಜೊತೆ ಚಹಾ ಕುಡಿಯಾಕತ್ತೀನಿ ಫ್ರೆಂಡ್ಸ್. ಚಹಾ, ಮಾರಿಗೋಲ್ಡ್ ಬಿಸ್ಕಿಟ್ ಮತ್ತು ಈಗ ನಾವು ಚಹಾ ಕುಡಿಯಾಕತ್ತೀವಿ ರೀ. ಬರ್ರಿ ಫ್ರೆಂಡ್ಸ್ ನೀವು ಚಹಾ ಕುಡಿಯೋಕೆ. ಚಹಾ ಕುಡ್ದಿಂದ ಮತ್ತು ನೆಕ್ಸ್ಟ್ ಈಗ ನಾವು ಹಾಸ್ಪಿಟಲ್ಗೆ ಹೋಗ್ಬೇಕು ರೀ. ಜಾರುಗ ಹಲ್ಲು ನೋವು ಐತಲ್ಲ, ಹಾಗಾಗಿ ತೋರ್ಸ್ಕೊಂಬರ್ಬೇಕು ರೀ. ಮತ್ತು ಇವತ್ತು ಇನ್ನೂ ಒಂದು ಸಿಟ್ಟಿಂಗ್ ಇತ್ತು ರೀ, ಬಾ ಅಂತ ಹೇಳಿದರು. ಹಾಗಾಗಿ ಈಗ ಬಂದೀವಿ ರೀ ಫ್ರೆಂಡ್ಸ್. ಅಪಾಯಿಂಟ್ಮೆಂಟ್ ಇತ್ತಲ್ಲ, ಹಾಗಾಗಿ ಈಗ ಜಸ್ಟ್ ಈಗ ಬಂದೀವಿ ರೀ. ಇನ್ನೂ ಪೇಷಂಟ್ ಇದ್ದಾರೆ, ಒಂದು 4-5 ಜನ ಇದ್ದಾರೆ. ಅವ್ರ ತಾಗಿಂದ ನಮ್ಮದು ಬರ್ತೀರಿ ನಂಬರ್. ಈಗ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡ್ಕೊತ ಕೂಡೋದ್ರಿ ಫ್ರೆಂಡ್ಸ್. ಈಗ ನೋಡಿ ಪಾಪು ನೋಡ್ರಿ ಎಷ್ಟು ಸ್ಮಾರ್ಟ್, ಎಷ್ಟು ಕ್ಯೂಟ್ ಇದೆ. ನನ್ನ ಮಗಳಿಗೆ ಭಾಳ ಇಷ್ಟ ರೀ ಈಕಿ ಪಾಪು. ಮತ್ತು ಇವತ್ತು ನಾವು ಬಂದೀವಿ, ಈಕಿಗೆ ನೋಡಿ ಭಾಳ ಖುಷಿ ಆಯ್ತು. ನಾನು ಎತ್ಕೊಂಡೀನಿ ಮತ್ತು ಜಾರು ಮತ್ತು ನಾನು ಇಲ್ಲಿ ಹಾಸ್ಪಿಟಲ್ ಬಂದೀವಿ ರೀ. ಮತ್ತು ನನ್ನ ಮಗ ಬಂದಿಲ್ಲ ಅಂತ ಕೇಳಿದರು ಮೇಡಮು. ಇಲ್ರಿ ಬಂದಿಲ್ಲ, ಮನ್ಯಾಗ ಐತಾನಂತಂದರು. ಇವರು ಸಬ್ಸ್ಕ್ರೈಬರ್ ಅಂತೀವಿ, ನನ್ನ ವೀಡಿಯೋಸ್ ನೋಡ್ತಾರಂತೆ, ಭಾಳ ಇಷ್ಟಪಡ್ತಾರಂತ್ರಿ ಇವರು. ಹೇಳಿದ್ರು ನನಗೂ ಭಾಳ ಖುಷಿ ಆಯ್ತು ನೋಡಿರಿ ಫ್ರೆಂಡ್ಸ್. ಇವರು ನೋಡ್ತಾರಂತೆ. ಹಿಂಗೆಲ್ಲ ಕೇಳಿದರೆ ಭಾಳ ಖುಷಿ ಆಗುತ್ತೆ ರೀ ಮನಸ್ಸಿಗೆ. ಮತ್ತು ಥ್ಯಾಂಕ್ಸ್ ರೀ, ನೀವು ವಿಡಿಯೋ ನಾನು ನೋಡ್ತೀರಿ ಅಂತ ಹೇಳಿ ನನಗೂ ಖುಷಿ ಆಯ್ತು ಅಂತಂದೆ. ಮತ್ತು ನಮ್ಮ ಸಬ್ಸ್ಕ್ರೈಬರ್ ನೋಡಿ ಇವತ್ತು ನಂಗೆ ಭಾಳ ಖುಷಿ ಆಯ್ತು ರೀ. ಈಗ ನೋಡಿರಿ ಎಷ್ಟು ಪಾಪು ಎಷ್ಟು ಕ್ಯೂಟ್, ಎಷ್ಟು ಮುದ್ದಾಗಿದೆ. ಅವ್ರ ಮಮ್ಮಿ ಒಳಗಿದ್ದಾರೆ, ಹಾಗಾಗಿ ಒಟ್ಟ ಕಿರಿಕಿರಿ ಮಾಡೋಂಗಿಲ್ಲ, ಏನಿಲ್ಲ. ನಾವು ಹೆಂಗೆ ಹೇಳಿವಿ ಆ ಥರ ಮಾತಾಡ್ತಾಳೆ ರೀ ಪಾಪು. ಆವಾಗ ಮೊನ್ನೆ ಬ್ಲಾಗ್ನಲ್ಲಿ ಹಾಕಿದ್ದೆ, ತೋರಿಸಿನಿ. ಈಗ ನಾನು ಎತ್ಕೊಂಡಿಲ್ಲ. ಮಕ್ಕಳು ಎಷ್ಟು ಆಟ ಆಡ್ಸಕತ್ತಿದ್ರು, ಎಷ್ಟು ಖುಷಿಯಾದರು. ಅವ್ರಿಗೆ ನೋಡಿ ನನಗೂ ಭಾಳ ಖುಷಿ ಆಯ್ತು. ಈಗ ನಾವು ಒಳಗೆ ಬಂದೀವಿ ರೀ. ಈಗ ಜಾರದು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದ್ದು ನೋಡಿರಿ ಫ್ರೆಂಡ್ಸ್. ಮತ್ತೀಗ ಅದು ಸಿಮೆಂಟ್ ಇದು ಕಾಟನ್ ಇಟ್ಟು ಮತ್ತು ಇದು ಮಾಡಿದ್ರು, ರೂಟ್ ಕೆನಾಲ್ ಮಾಡಿರಲ್ಲ, ಹಾಗಾಗಿ ಮತ್ತು ಇವತ್ತು ಸಿಮೆಂಟ್ ಹಾಕ್ತಾರಂತ್ರಿ. ಒಳಗೆ ಪೇಸ್ಟ್ ಥರ ಇರ್ತಾರೆ, ಅದು ಎಲ್ಲ ಮತ್ತು ಇನ್ನೊಂದು ಸರಿ ಕ್ಲೀನ್ ಮಾಡಿ ಇಂಜೆಕ್ಷನ್ ಮಾಡಿ ಕ್ಲೀನ್ ಮಾಡಾಕತ್ತಾರೆ. ಇಲ್ಲಾಂದರೆ ಈಕಿ ತಡ್ಕೊಳಂಗಿಲ್ಲ ರೀ ಫ್ರೆಂಡ್ಸ್. ಮತ್ತು ಮೊನ್ನೆ ಒಂದು ಮಾಡಿದ್ರು ಇಂಜೆಕ್ಷನ್, ಮತ್ತು ಇವತ್ತೊಂದು ಮಾಡಿದ್ರು. ಅಳದು ಸ್ಟಾರ್ಟ್ ಮಾಡಿಬಿಟ್ಟಿದ್ಲಿಕ್ಕೆ, ಹಾಗಾಗಿ ಒಂದೇ ಇಂಜೆಕ್ಷನ್ ಮಾಡ್ತೀನಿ ಅಂಥೇಳಿ ರಮಿಸಿ ಆಕಿಗೆ ಭಾಳ ಇದ್ರಲಿಂದ ಮಾಡ್ಯಾರ್ರಿ ಮೇಡಮ್. ಭಾಳ ಒಳ್ಳೆಯವ್ರಿದ್ದಾರೆ ಇವ್ರು ಪಾಪ. ಎಷ್ಟು ಅದು ಇದು ಹೇಳಿ ಆಕಿಗೆ ಸ್ವಲ್ಪ ಸುಮ್ಮನೆ ಆದ್ಲು. ಅವಾಗ ಮಾಡಿದ್ರು ನನಗಂತೂ ಕಣ್ಣಾಗ ನೀರೇ ಬಂದಿತ್ತು ರೀ. ದೊಡ್ಡವರೇ ತಡ್ಕೊಳಂಗಿಲ್ಲ, ಸಣ್ಣ ಆಕಿ ನಮ್ಮ ಮಗಳ ಸಾರು. ಈಗ ಆಕೀಗ ಚಾಕ್ಲೇಟ್ ಐಸ್ ಕ್ರೀಮ್ ಅದು ತಿಂದು ಹಿಂಗತೆ ಮಾಡ್ಕೊಂಬಿಟ್ಟಾಳ್ರಿ ಹಲ್ಲಿಗೆ. ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್ ನಾವು ಮನೆಗೆ ಹೋಗ್ತೀವಿ ರೀ. ಮುಗೀತು ರೀ ಟ್ರೀಟ್ಮೆಂಟ್. ಈಗ ನೋಡಿ ಫ್ರೆಂಡ್ಸ್ ನಾನು ಸೀಕ್ರೆಟ್
ಬಿರಿಯಾನಿ ಗರಂ ಮಸಾಲ ಇವತ್ತು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ರೀ. ಭಾಳ ಸೂಪರಾಗಿ ಆಗುತ್ತಾ. ಈಗ ನಾನು ಏನೇನು ತೊಗೊಂಡಿನಿ ನೋಡಿರಿ ಫ್ರೆಂಡ್ಸ್. ಚಕ್ಕೆ, ಏಲಕ್ಕಿ, ಲವಂಗ, ತೇಜ್ಪತ್ತ, ಕಸೂರಿ ಮೇಥಿ ಮತ್ತಿದು ಕಾಜು, ಶಾಜೀರಾ ರೀ ಫ್ರೆಂಡ್ಸ್. ಇಷ್ಟು ತೊಗೊಂಡಿನಿ. ಇದು ನಮ್ಮ ಮುಸ್ಲಿಮ್ ಸ್ಟೈಲ್ ಒಳಗೆ ನಾವು ಯಾವ್ಯಾವ ರೆಸಿಪಿಗೆ ಹಾಕ್ತೀವಿ ಎಲ್ಲದಕ್ಕೂ ಬರ್ತ ನೋಡ್ರಿ. ವೆಜ್ಜಿಗೆ ಮತ್ತು ನಾನ್ ವೆಜ್ಗೆ ಮತ್ತು ಇದು ಬಿರಿಯಾನಿಗಂತೂ ರಾಜಾ ರೀ ಇದು ರೆಸಿಪಿ. ಇದೇ ಥರ ನಮ್ಮ ಮಮ್ಮಿ ಮನೆಯಲ್ಲಿ ಮಾಡ್ತಾರೆ ರೀ. ಅವರೆಲ್ಲ ಅದಕ್ಕೆ ರೆಸಿಪಿಗೆ ಬಳಸ್ತಾರೆ ರೀ. ಮೇನಾಗಿ ಇದು ಬಿರಿಯಾನಿ ಮಸಾಲ ರೀ. ಎಲ್ಲ ರೆಸಿಪಿಗೆ ನಾವು ಹಾಕ್ಕೋಬೋದು ರೀ. ನಾನ್ ವೆಜ್ ವೆಜ್ ಯಾವುದರಲ್ಲಿ ನೀವು ಹಾಕಿರಿ ಸೂಪರಾಗಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಬರ್ರಿ ಫ್ರೆಂಡ್ಸ್ ಮಾಡೋದು ಸ್ಟಾರ್ಟ್ ಮಾಡೋಣ. ಯಾವ ಥರ ಮಾಡ್ಬೇಕಂತೇಳಿ ಇವತ್ತೆಲ್ಲ ನಿಮ್ಗೆ ಡೀಟೇಲಾಗಿ ತೋರಿಸ್ಕೊಡ್ತೀನಿ ರೀ ಫ್ರೆಂಡ್ಸ್. ಈಗಂತೂ ಇಷ್ಟು ನಮಗೂ ಬೇಕು ನೋಡಿರಿ ಫ್ರೆಂಡ್ಸ್. ಮತ್ತು ನೀವು ಈ ರೆಸಿಪಿ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತಾ. ಬಿರಿಯಾನಿ ಒಳಗೆ ನೀವು ಇದು ಹಾಕಿ ಮಾಡಿರಿ, ಎಷ್ಟು ಸೂಪರಾಗಿ ಆಗುತ್ತಾ ಬಿರಿಯಾನಿ. ಮಾಡಿ ನೋಡಿ, ನೀವು ಹೇಳ್ತೀರಿ ಅಕ್ಕ ಭಾಳ ಸೂಪರಾಗಿತ್ತು ಇದು ಮಸಾಲೆ ಅಂಥೇಳಿ. ಬರ್ರಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಬಿರಿಯಾನಿ ಮಸಾಲ ಮಾಡೋದು. ಈಗ ನೋಡಿ ಫ್ರೆಂಡ್ಸ್, ನೀವು ಮುಂದಿನಿಂದ ತೋರಿಸ್ತೀನಿ ನೋಡ್ಕೋರಿ. ಇಷ್ಟು ತೊಗೊಂಡು ನೋಡಿರಿ ನಾನು. ಲವಂಗ, ತೇಜ್ಪತ್ತ, ಕಸೂರಿ ಮೇಥಿ, ಕಾಜು, ಚಕ್ಲ ಮತ್ತು ಇದು ಇಲಾಚಿ, ಶಾಜೀರಾ ರೀ. ಈಗ ಒಂದು ಪ್ಯಾನ್ ತೊಗೊಂಡಿನಿ. ಪ್ಯಾನ್ ಬಿಸಿ ಆಗಿದೆ. ಬಿಸಿಯಾಗಿಂದ ಫುಲ್ ಬಿಸಿ ಇರಬೇಕು ರೀ ಪ್ಯಾನ್. ಈಗ ನೋಡಿರಿ ಫಸ್ಟ್ ನಾವು ಇದು ಹಾಕ್ಕೋಬೇಕು ರೀ, ಚಕ್ಕೆ ಹಾಕ್ಕೊಂಡಿಂದ ಲವಂಗ ಹಾಕ್ಬೇಕು ರೀ. ಏನೇನು ಹಾಕ್ಬೇಕು ನೋಡಿರಿ ಫಸ್ಟ್ ನೋಡ್ಕೋರಿ, ನೆನ್ಪಿಟ್ಕೊಡ್ರಿ ಫ್ರೆಂಡ್ಸ್. ಮತ್ತೆ ನೆನ್ಪು ಮರಿಬೇಡ್ರಿ. ಏಲಕ್ಕಿ ಹಾಕಿನಿ. ಯಾವ್ಯಾವ ಹಾರ್ಡ್ ಇರ್ತಾವಲ್ಲ ಎಲ್ಲ ಹಾಕ್ಕೊಂಬಿಡ್ಬೇಕು ರೀ ಮಸಾಲೆ ಫಸ್ಟಿಗೆ ಹುರ್ಕೋಬೇಕಂದ್ರೆ. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಅಷ್ಟೇ ಹುರ್ಕೋಬೇಕು ರೀ. ಇಷ್ಟು ಅಂತೂ ಹಾಕಿ ಚೆನ್ನಾಗಿ ಇದಕ್ಕೆ ಹುರ್ಕೊಂಬಿಡನ್ರಿ. ಇದು ಈ ಥರ ಹುರ್ಕೊಂಡು ಬಿರಿಯಾನಿ ಪೌಡ್ರ್ ಮಾಡ್ತೀವಲ್ಲ ಭಾಳ ರುಚಿಯಾಗಿ ಆಗುತ್ತೆ ರೀ. ಎಲ್ಲರೂ ನೀವೇನಾರ ಅಡುಗೆ ಒಳಗೆ ಬಳಸಿ ಇದು ಮಾಡಿದರೆ ಸೂಪರಾಗಿ. ಇದು ಕಿಚನ್ ಬಿರಿಯಾನಿ ಕಿಂಗ್ ಮಸಾಲ ಅಂತಲೇ ತಿಳ್ಕೊರಿ. ಇದು ಭಾಳ ಟೇಸ್ಟಿ ಆಗುತ್ತೆ. ಇದು ಕಿಚನ್ ಕಿಂಗ್ ಮಸಾಲ ಅಂತಲೇ ತಿಳ್ಕೊರಿ ನೀವು. ಇಷ್ಟು ಸೂಪರಾಗಿ ಆಗುತ್ತಾ. ಎಲ್ಲ ರೆಸಿಪಿಗೆ ಹಾಕುವಂಥ ಮಸಾಲ ಮೇನಾಗಿ ಬಿರಿಯಾನಿ ಮಸಾಲ ರೀ. ಇದು ಬಿರಿಯಾನಿ ಮಸಾಲ ಪೌಡ್ರ್ ನಮ್ಮದು ಸೀಕ್ರೆಟ್ ಇವತ್ತೆಲ್ಲ ನಿಮಗೆ ತೋರಿಸ್ಕೊಟ್ಟಿನಿ ಫ್ರೆಂಡ್ಸ್. ಈಗ ನೋಡಿರಿ ಎಲ್ಲ ಬಿಸಿ ಆಯಿತು. ನಾನು ಫ್ಲೇಮ್ಗೆ ಲೋ ಮಾಡೀನಿ ರೀ, ಹೈ ಫ್ಲೇಮಲ್ಲಿ ಮಾಡಬಾರ್ದು. ಈಗ ನೋಡಿರಿ ಕಾಜು ಹಾಕ್ತಾಯಿದ್ದೀನಿ, ತೇಜ್ಪತ್ತ ಮತ್ತು ಇದು ಶಾಜೀರಾ, ಕಸೂರಿ ಮೇಥಿ. ಯಾಕಂದರೆ ಇದು ಜಲ್ದಿ ಫಸ್ಟೇ ಹಾಕಿಬಿಟ್ರೆ ಎಲ್ಲ ಸುಟ್ಟುಬಿಡ್ತಾವ್ರಿ ಅದು ಮಸಾಲೆ. ಹಾಗಾಗಿ ಲಾಸ್ಟಿಗೆ ಇಷ್ಟು ಹಾಕಬೇಕು. ನೆನ್ಪಿಟ್ಕೊಡ್ರಿ ಫ್ರೆಂಡ್ಸ್. ಫಸ್ಟೇ ಎಲ್ಲ ಹಾಕೋಕ್ಕೆ ಹೋಗಬೇಡ್ರಿ. ಸ್ವಲ್ಪ ಇದು ಫಸ್ಟ್ ಹಾಕಬೇಕು ಆಮೇಲೆ ಇದು ಎಲ್ಲ ಲಾಸ್ಟಿಗೆ ಹಾಕಿ ಜಸ್ಟ್ ಫ್ರೈ ಮಾಡಿ ಜಸ್ಟ್ ಹುರ್ಕೊಂಡು ಆಮೇಲೆ ಒಂದು ಪ್ಲೇಟಿಗೆ ತಗೊಂಬಿಡನ್ರಿ. ನೋಡಿರಿ ಫ್ರೆಂಡ್ಸ್, ಇದು ಆಯ್ತು. ಜಸ್ಟ್ ನಾನು ಅಷ್ಟೇ ಹುರ್ಕೊಂಡಿನಿ, ಫ್ಲೇಮ್ ಆಫ್ ಮಾಡೀನಿ. ಈಗ ಬೇರೆ ಪ್ಲೇಟಿಗೆ ಹಾಕ್ಕೊಂಬಿಡನ್ರಿ ಫ್ರೆಂಡ್ಸ್. ಈಗ ನೋಡಿರಿ ಬೇರೆ ಪ್ಲೇಟ್ನಲ್ಲಿ ಹಾಕ್ಕೊಂಡು ಇದಕ್ಕೆ ಒಂದು 10 ಮಿನಿಟ್ಸ್ ಫ್ಯಾನ್ ಕೆಳಗೆ ಇಡಬೇಕು ರೀ. ಇದು ಯಾಕಂದರೆ ಬಿಸಿ ನೀವು ಮಿಕ್ಸಿಗೆ ಹಾಕಕ್ಕೆ ಹೋಗಬಾರ್ದು. ಯಾಕಂದರೆ ಇದು ಫ್ಲೇವರನ್ನು ಬರೋಂಗಿಲ್ಲ. ಮತ್ತು ನಿಮ್ಗೆ ಇದು ಸ್ಮೆಲ್ ಘಮ ಅಂಥೇಳಿ ಸ್ಮೆಲ್ ಬೇಕಂದರೆ ಈ ಥರ ನೀವು 10 ಮಿನಿಟ್ಸ್ ಬಿಡ್ಬೇಕು ರೀ. ಬಿಟ್ಟೆ ಮಿಕ್ಸಿಗೆ ಹಾಕ್ರಿ ಪೌಡ್ರ್ ಮಾಡೋಕೆ. ಆವಾಗ ಫ್ಲೇವರ್ ಮಸ್ತ್ ಬರ್ತಾ. ನೀವು ಯಾವ ಬಿರಿಯಾನಿ ಎದಕ್ಕರ ಹಾಕ್ರಿ ಬಿರಿಯಾನಿ ಮಸಾಲಾಗ ಬಿರಿಯಾನಿ ಮಾಡ್ತಿರಲ್ಲ ಅವಾಗ ಘಮ ಅಂಥೇಳಿ ಸ್ಮೆಲ್ ಬರ್ತ್ರಿ. ಒಂದೊಂದು ರೆಡಿಮೇಡ್ ಪ್ಯಾಕೆಟ್ ಬರ್ತಾವೆ ನೋಡಿರಿ ಫ್ರೆಂಡ್ಸ್. ನೀವು ಬೇಕಾದರೆ ಅದು ಬಿರಿಯಾನಿ ಮಸಾಲ ಅಂತ ಇರುತ್ತೆ, ಬಟ್ ಅದು ಸ್ಮೆಲ್ಲೇ ಗೊತ್ತಾಗಲ್ಲ ಏನೈತೆ ಏನಿಲ್ಲ. ಹಂಗೆ ಏನು ಹಾಕ್ಯಾರ ಏನಿಲ್ಲ. ಈಗ ಇದೇ ನಾವು ಮಾಡಿ ಒಂದು ಚಲೋ ಕಂಟೈನರ್ ಒಳಗೆ ಹಾಕಿ ಇಡಬೇಕು. ಗ್ಲಾಸಿಂದ ಇರಬೇಕು, ಇಲ್ಲಾಂದರೆ ಸ್ಟೀಲಿಂದ ಇರ್ಬೇಕು ರೀ ಕಂಟೈನರ್. ಅದರೊಳಗೆ ಹಾಕಿ ಇಡ್ರಿ. ವರ್ಷ ತನಕ ಕೆಡಂಗಿಲ್ಲ ರೀ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬೋದು ರೀ ನೀವು. ಈಗ ನಾನಂತರೂ ಇಷ್ಟು ತೋರಿಸ್ತೀನಿ ನಿಮ್ಗೆ. ಜಾಸ್ತಿ ಅಂದರೆ ಒಂದು 500 ರೂಪಾಯಿದ್ರೊಳಗೆ ಯಾವ್ಯಾವ ಎಷ್ಟು ಮಸಾಲೆ ನಮ್ಗೆ ಬಿರಿಯಾನಿಗೆ ಅಂಥೇಳಿ ನಾವು ಇಷ್ಟು ಮಸಾಲೆ ನಾವು ಹೇಳಿದರೆ ಅವರು ಮಸಾಲೆ ಅಂಗಡಿಯಾಗ ಕೊಟ್ಟು ಬಿಡ್ತಾರೆ ಎಲ್ಲ. ಈಗ ನೋಡಿ ಫ್ರೆಂಡ್ಸ್, ಒಂದು 10 ನಿಮಿಷ ತಣ್ಣಗಾಗಿ ಬಿಡಬೇಕು. ಬಿಟ್ಟಿಂದ ಇದು ಮಿಕ್ಸಿಗೆ ಹಾಕಿದರೆ ಆವಾಗ ಫ್ಲೇವರ್ ಸೂಪರಾಗಿ ಬರ್ತ್ರಿ. ಇದು ಘಮ ಅಂಥೇಳಿ ಸ್ಮೆಲ್ ಬರ್ತ್ರಿ. ಈಗ ನೋಡಿ ಫ್ರೆಂಡ್ಸ್, ನಾನು ಫ್ಯಾನ್ ಕೆಳಗೆ ಒಂದು 10 ನಿಮಿಷ ಇಟ್ಟೀನಿ. ಈ ಥರ ನೀವು ಖುಲ್ಲ ಮಾಡಿ ಇಡಬೇಕು ರೀ. ಒಂದು 10 ನಿಮಿಷ ಇಟ್ಟರೆ ಸಾಕ್ರಿ, ತಣ್ಣಗಾಗ್ಬಿಡ್ತೀರಿ ತಾನೇ. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ತಣ್ಣಗಾಗಿದೆ. ಒಂದು ಜಾರ್ ತಗೊಂಡು ಹಾಕಿ ಪೌಡ್ರ್ ಮಾಡೋದು ನೋಡಿರಿ ಫ್ರೆಂಡ್ಸ್. ಜಾಸ್ತಿ ಫೈನ್ ಮಾಡೋಕ್ಕೆ ಹೋಗಬೇಡ್ರಿ, ಅಷ್ಟಾಗೆ ಇರಬೇಕು ರೀ. ಪೂರಾ ಫೈನ್ ಮಾಡೋಕ್ಕೆ ಹೋಗಬಾರ್ದು. ಮಾಡಿದರೆ ಒಂಥರ ಪೌಡ್ರ್ ಥರ ಆಗ್ಬಿಡ್ತೀರಿ. ನಾನು ಯಾವ ಥರ ಮಾಡ್ತೀನಿ ತೋರಿಸ್ತೀನಿ ನೋಡಿರಿ. ಅದೇ ಥರ ನೀವು ಮಾಡಿಕೊಡ್ರಿ. ಎಲ್ಲ ಹಾಕ್ಕೊಂಬಿಡೋಣ.
ನೀವು ಟ್ರೈ ಮಾಡಿರಿ. ರೆಸಿಪಿ ಇಷ್ಟ ಆದರೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ, ಫುಲ್ ವಾಚ್ ಮಾಡಿರಿ. ಹಾಗಂದ್ರೆ ನಿಮಗೆ ಮಸಾಲದು ಸೀಕ್ರೆಟ್ ಗೊತ್ತಾಗುತ್ತೆ ರೀ, ಯಾವ ಥರ ಮಾಡಬೇಕು ಮತ್ತು ಯಾವ ಥರ ಮಾಡ್ಕೊಂಡು ಎದ್ರಾಗ ಹಾಕ್ಬೇಕಂತ ಹೇಳಿ. ಚಿಕನ್ಯಾಗ, ಮಟನ್ಯಾಗ, ಬಿರಿಯಾನಿ ಒಳಗೆ ಹಾಕಿ ಮಾಡಿ ತಿನ್ಬೋದು ರೀ. ಎಗ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಒಳಗೆ ಹಾಕ್ಬೋದು ರೀ ನೀವು. ಮತ್ತು ಪ್ಲೇನ್ ಕುಷ್ಕ ಮಾಡ್ತೀನಿ, ಅದ್ರೊಳಗನ ಹಾಕ್ಬೋದು ರೀ. ಭಾಳ ರುಚಿಯಾಗಿ ಆಗುತ್ತೆ. ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಆಗುತ್ತೆ ಅಂಥೇಳಿ. ಈಗ ನಾವು ಅಂಗಡಿ ಒಳಗೆ ತಂದಿರ್ತೀವಿ, ಭಾಳ ದಿನ ಮಾಡಿ ಇಟ್ಟಿರ್ತಾರೆ, ಫ್ರೆಶ್ ಇದ್ದರೆ ಏನು ಅನ್ಸಲ್ಲ, ಸರಿ ಆಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ಒಂದು 2 ಪಿಂಚಷ್ಟು ನಾನು ಸಾಲ್ಟ್ ಹಾಕಾಕತ್ತೀನಿ ನೋಡಿರಿ ಫ್ರೆಂಡ್ಸ್. ಇದು ಸ್ವಲ್ಪ ಸಾಲ್ಟ್ ಎದಕ್ಕೆ ಹಾಕ್ತೀನಿ ಅಂದರೆ, ಒಂದು 2 ಪಿಂಚ್ ಅಷ್ಟೇ ಹಾಕೀನಿ. ಮತ್ತು ಬಿರಿಯಾನಿ ಒಳಗೆ ಅದಕ್ಕೆ ಸಾಲ್ಟ್ ಇದ್ದೇ ಇರುತ್ತೆ, ಮತ್ತು ನೆನಪಿರಂಗಿಲ್ಲ. ಇದ್ರಾಗೂ ಐತೆ ಅಂಥೇಳಿ ನೆನಪಿರಂಗಿಲ್ಲ ಒಂದೊಂದು ಸರಿ. ಹಾಗಾಗಿ ಸ್ವಲ್ಪ ಹಾಕೀನಿ ನಾನು. ನೋಡ್ಬೋದು ನೀವು, ಲೀಡ್ ಮುಚ್ಚಿನಿ. ಈಗ ಪೌಡ್ರ್ ಮಾಡ್ಕೊಂಬಿಡಣ್ರಿ. ಈಗ ನೋಡಿ ಫ್ರೆಂಡ್ಸ್, ಪೌಡ್ರ್ ಮಾಡ್ಕೊಂಬಿಡೋಣ. ಇದಕ್ಕೆ ಭಾಳ ಸೂಪರಾಗಿ ಆಗಿದ್ರಿ. ನಾನು ಯಾವ ಥರ ತೋರಿಸ್ತೀನಿ ಅದೇ ಥರ ನೀವು ಮಾಡಿರಿ. ನೀವು ಹೇಳ್ತೀರಿ ಎಷ್ಟು ಸೂಪರಾಗಿ ಆಗಿತ್ತಕ್ಕ ಪೌಡ್ರ್ ಅಂಥೇಳಿ, ಬಿರಿಯಾನಿ ಪೌಡ್ರ್. ಈಗ ನೋಡಿ ಫ್ರೆಂಡ್ಸ್, ಇದು ಫೈನ್ ಆಗಿದೆ. ಈಗ ಬೇರೆ ಒಂದು ಬೌಲ್ ಒಳಗೆ ತೋರಿಸ್ತೀನಿ ರೀ, ತೆಗೆದು ಹಾಕಿ ತೋರಿಸ್ತೀನಿ ರೀ ಯಾವ ಥರ ಆಗೈತೆ ಪೌಡ್ರ್ ಅಂಥೇಳಿ. ನೋಡಿರಿ ಫ್ರೆಂಡ್ಸ್, ಇಷ್ಟು ಮಾಡ್ಕೋಬೇಕು ರೀ. ಜಾಸ್ತಿ ಫೈನ್ ಪೌಡ್ರ್ ಮಾಡ್ಕೋಬೇಡ್ರಿ, ಜಸ್ಟ್ ಈ ಥರ ಇರ್ಬೇಕು ನೋಡಿರಿ ಪೌಡ್ರ್. ರೆಡಿ ಆಯ್ತು ನೋಡಿರಿ ಬಿರಿಯಾನಿ ಗರಂ ಮಸಾಲ ಪೌಡ್ರ್. ನಮ್ಮ ಸೀಕ್ರೆಟ್ ರೀ ಇದು. ನಮ್ಮ ಮಮ್ಮಿ ಇದೇ ಥರ ಮಾಡಿ ಇಡ್ತಾರೆ ರೀ ಮನ್ಯಾಗ. ನೀವು ಜಾಸ್ತಿ ತಗೊಂಡು ಮಸಾಲೆ ಈ ಥರ ಮಾಡಿಕೊಂಡು 1 ವರ್ಷ ತನಕ ಇಟ್ಕೋಬೋದು ರೀ ಆರಾಮಾಗಿ, ಟೆನ್ಷನ್ ಇಲ್ದಂಗೆ. ನೋಡಿರಿ ಫ್ರೆಂಡ್ಸ್, ಬಿರಿಯಾನಿ ಮಸಾಲ ಪೌಡ್ರ್ ಎಷ್ಟು ಮಸ್ತಾಗಿದೆ, ಎಷ್ಟು ಸೂಪರಾಗಿ ಕಲರ್ ಬಂದಿತ್ತು ನೋಡಿರಿ ಫ್ರೆಂಡ್ಸ್. ಇದು ಈಗ ನೋಡಿರಿ ಈ ಥರ ಮಾಡೀನಿ. ಈಗ ನನ್ನ ಮಗಳು ತೊಗೊಂಡು ತೋರ್ಸಾಕತ್ತಾಳೆ ನೋಡಿರಿ. ಭಾಳ ಖುಷಿ ರೀ ಇಂಥ ಎಲ್ಲ ಕೆಲಸ. ಎಲ್ಲರೂ ಕಮೆಂಟ್ನಲ್ಲಿ ಹೇಳಬೇಕು ರೀ ನಿಮ್ಗೆ ಇಷ್ಟ ಆದರೆ ರೆಸಿಪಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಸಿಗೋಣ ರೀ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ. ಟೇಕ್ ಕೇರ್.